ಎಲ್ರಿಗೂ ನಮಸ್ತೆ. ಸೊ ಒಂದು ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್ನ ತೊಗೊಬಂದಿದ್ದೀನಿ ನಿಮ್ಮ ಮುಂದೆ. ಸೊ ತುಂಬ ಜನ ಬಿಸ್ನೆಸ್ ಮಾಡ್ತಿದ್ದೀರಾ, ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಸೊ ನಿಮಗೆ ಅನಿಸುತ್ತೆ ಸೊ ನಾನು ಸಕ್ಸಸ್ಫುಲ್ ಆಗಬೇಕು, ಈ ಇಂಡಸ್ಟ್ರಿಲಿ ನಾನೊಂದು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಡಿಸ್ಟ್ರಿಬ್ಯೂಟರ ಆಸೆ ಆಗಿರುತ್ತೆ. ಬಟ್ ನಿಮಗೆ ಇವತ್ತು ನಾನು ಕೊಡ್ತಿರೋ ಕಂಟೆಂಟ್ ಇದೆಯಲ್ಲ, ಸೊ ನೀವು ಕರೆಕ್ಟಾಗಿ ಈ 7 ಸೈನ್ ಅಂದರೆ 7 ಗುರುತುಗಳು ನಿಮಗೆ ಗೊತ್ತಾಗ್ಬಿಟ್ರೆ ಎಸ್ ಯು ಆರ್ ಇನ್ ಎ ಸಕ್ಸಸ್ಫುಲ್ ಪಾತ್. ಅಥವಾ ನೀವು ಈ 7 ಗುರುತಲ್ಲಿ ಇಲ್ಲ ಅಂದರೆ ಯು ಹ್ಯಾವ್ ಟು ಅಡಾಪ್ಟ್ ದಿಸ್ ಒನ್. ಅಂದರೆ ಇದನ್ನು ನೀವು ಅಡಾಪ್ಷನ್ ಮಾಡಿಕೊಂಡ್ರೆ, ಇದನ್ನು ಅಳವಡಿಸ್ಕೊಂಡ್ರೆ ನೀವು 100% ನೀವು ಈ ಇಂಡಸ್ಟ್ರಿಲಿ ಅಥವಾ ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಅಥವಾ ಸೆಲ್ಲಿಂಗ್ ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಎನಿ ಬಿಸ್ನೆಸ್, ಸೊ ಈ 7 ಸೈನ್ ವೆರಿ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ. ಯು ಆರ್ ಇನ್ ಎ ಸಕ್ಸಸ್ಫುಲ್ ಪಾತ್ ಅಂತ. ಸೊ ನೀವೊಂದು ಯಶಸ್ಸಿನ ದಾರಿಯಡೆ ನಡೀತಿದ್ದೀರ ಅಂತ ಈ 7 ಗುರುತುಗಳು ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಆಲ್ವೇಸ್ ಟೆಲ್ಸ್ ಏನಪ್ಪ, ನೆಟ್ವರ್ಕ್ ಮಾರ್ಕೆಟರ್ಸ್ ಆಲ್ವೇಸ್ ಹ್ಯಾವಿಂಗ್ ಎ ಮಿಲೇನಿಯರ್ ಮೈಂಡ್ಸೆಟ್ ಇರುತ್ತೆ. ಅವರಿಗೆ ಮೈಂಡ್ಸೆಟ್ ಯಾವತ್ತು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸಕ್ಸಸ್ಫುಲ್ ಮೈಂಡ್ಸೆಟ್ ಇರುತ್ತೆ. ಆ ಸಕ್ಸಸ್ಫುಲ್ ಮೈಂಡ್ಸೆಟ್ ಇರೋಂಥ ವ್ಯಕ್ತಿಗಳು 100% ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತೀರಾ. ಯಾಕಂದರೆ ಈ 7 ಗುರುತುಗಳು ನೀವು ಅಳವಡಿಸ್ಕೊಂಡಿದ್ದೇ ಆದರೆ, ಅಕಸ್ಮಾತ್ ನೀವು ಈ 7 ಗುರುತುಗಳು ಆಲ್ರೆಡಿನೇ ಇದ್ದರೆ ನೀವು ಯಶಸ್ಸಿನ ಹಾದಿ ಒಳಗಡೆ ಇದ್ದೀರಾ, ಯು ಆರ್ ಇನ್ ಎ ಟ್ರಾನ್ಸಿಷನ್ ಪೀರಿಯಡ್, ನೀವು ಆ ದಾರಿ ಒಳಗಡೆ ಇದ್ದೀರಾ ಅಂತ ಅರ್ಥ. ಸೊ ಮತ್ತೊಮ್ಮೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ, ಯಾರು ಈ ವಿಡಿಯೋ ನೋಡ್ತೀರೋ ನಿಮಗೆ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. ಸೊ 7 ಇಂಪಾರ್ಟೆಂಟ್ ಸೈನ್ಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತಿದ್ದೀನಿ. ಸೈನ್ಸ್ ಅಂದರೆ ಗುರುತುಗಳು, ಚಿಹ್ನೆ ಅಂತ ಹೇಳ್ಬೋದು. ಅದು ನಿಮಗೆ ಗೊತ್ತಾದರೆ, ನಿಮ್ಗೆ ಎಸ್ ನಾನು ಈ ರೀತಿ ಇದ್ದೀನಿ ಅಂತ ಅನಿಸಿದ್ರೆ 100% ಯು ಆರ್ ಇನ್ ಎ ರೈಟ್ ಟ್ರ್ಯಾಕ್ ಅಂತ. ಸೊ ಹೇಳೋಣ, ಮೊದಲನೇ ಪಾಯಿಂಟ್ ಹೇಳಕ್ಕೆ ಹೋಗ್ತಿದ್ದೀನಿ. ಸೊ ಮತ್ತೊಮ್ಮೆ ರಿಕ್ವೆಸ್ಟ್, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಸೊ ಈ ಕಂಟೆಂಟ್ ನಿಮಗೆ ಸಿಗುತ್ತೆ. ಹಾಗೂ ಕಂಟೆಂಟಲ್ಲಿರೋಂಥ ವಿಷಯ ನೀವು ಅಳವಡಿಸ್ಕೊಂಡಿದ್ದೆ ಆದರೆ ನೀವು 100% ರೈಟ್ ಟ್ರ್ಯಾಕಿಗೆ ಹೋಗ್ತೀರ ಅಂತ ಹೇಳ್ತಾ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಯು ಹ್ಯಾವ್ ಟು ಬಿ ಮೋರ್ ಕಾಂಪಿಟೇಟಿವ್ ಅಂದ್ರೆ ಏನು? ಸ್ಪರ್ಧಾತ್ಮಕವಾಗಿರಬೇಕು. ಅಂದರೆ ಪ್ರತಿಯೊಂದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಸೈನ್. ಇದು ತುಂಬ ವ್ಯಕ್ತಿಗಳು ಸ್ಪರ್ಧಾತ್ಮಕವಾಗಿರಲ್ಲ, ಕಾಂಪಿಟೇಟಿವ್ ಆಗಿರಲ್ಲ. ಕಾಂಪಿಟೇಟಿವ್ ಅಂದರೆ ಸ್ಪರ್ಧನೆ ಮಾಡೋದಿಲ್ಲ. ಬಿಸ್ನೆಸ್ಸಿಗೆ ಬರ್ತಾರೆ, ನಿಮ್ಮ ಅದರ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬರ್ತೀರಾ. ಸೊ ನಿಮ್ಮ ಟೀಮಲ್ಲಿ ಐ ಶುಡ್ ಬಿ ಎ ನಂಬರ್ 1 ಡೈರೆಕ್ಟ್ ಸೆಲ್ಲರ್, ನೆಟ್ವರ್ಕ್ ಮಾರ್ಕೆಟರ್, ಪ್ರೊಫೆಷ್ನಲ್ ಆಗಿ ನಾನು ಮಾಡಬೇಕು. ಸೊ ಈ ಮಂತಿನಲ್ಲಿ ನಂದೇ ಸೇಲ್ಸ್ ನಂಬರ್ 1 ಬರಬೇಕು, ನನ್ನ ಬಿಸ್ನೆಸ್ ವಾಲ್ಯೂಮ್ ಇಷ್ಟು ದೊಡ್ಡದಾಗಿರಬೇಕು ಅನ್ನೋ ಒಂದು ಕಾಂಪಿಟೇಟಿವ್ನೆಸ್ ಇರಬೇಕು. ಈ ಕಾಂಪಿಟೇಟಿವ್ನೆಸ್ ನಿಮ್ಮ ಮೈಂಡಲ್ಲಿ ಇಲ್ಲ ಅಂದರೆ ನೀವೇನಾಗ್ತೀರಾ, ಎನಿಥಿಂಗ್ ಕಮ್ಸ್ ಯು ಆರ್ ರೆಡಿ ಟು ಎಕ್ಸೆಪ್ಟ್ ಅಂತ. ಅದೇ ಏನು ಬಂದ್ರೂ ನಾನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿದ್ದೀನಿ, ವಾಟ್ ಎವರ್ ಅದು ಓಕೆ ಅಂತ. ಅದೇನಾಗುತ್ತೆ, ನಿಮಗೆ ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಹೋಗುತ್ತೆ ನಿಮ್ಮ ಸಕ್ಸಸ್ನ. ಪ್ರೊಕ್ರಾಸ್ಟಿನೇಟ್ ಅಂದರೆ ಮುಂದೂಡ್ತಾ ಹೋಗುತ್ತೆ ನಿಮ್ಮ ಸಕ್ಸಸ್ನ. ಸೊ ಆದ್ರಿಂದ ನಿಮ್ಮ ಸಕ್ಸಸ್ ನಿಮಗೆ ಆದಷ್ಟು ಬೇಗ ನಿಮ್ಮ ಬಳಿ ಬರಬೇಕು ಅಂದರೆ ನಿಮ್ಮಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ನೆಸ್ ಇರಬೇಕು. ಯಾವ್ದಾರ ಒಂದು ಪ್ರಾಡಕ್ಟ್ ನಿಮ್ಮಲ್ಲಿ ಲಾಂಚ್ ಆಗಿದ ತಕ್ಷಣ ಯು ಶುಡ್ ಸೇ, ನೀವು ಹೇಳಬೇಕು, ನಾನೇ ಈ ಪ್ರಾಡಕ್ಟ್ನ ನಂಬರ್ 1 ಸೇಲ್ಸ್ ಮ್ಯಾನ್ ಆಗ್ತೀನಿ, ಈ ಪ್ರಾಡಕ್ಟ್ನ ಹೈಯೆಸ್ಟ್ ಬಿಸ್ನೆಸ್ ವಾಲ್ಯೂಮ್ನ ನಾನು ತೊಗೊಂಡ್ಬರ್ತೀನಿ. ಈ ಕಾಂಪಿಟೇಟಿವ್ನೆಸ್, ಎಸ್ ನನ್ನ ಕಂಪನಿಯ ಹೈಯೆಸ್ಟ್ ರ್ಯಾಂಕಿಂಗ್ನ ನಾನು ಇಷ್ಟು ತಿಂಗಳೊಳಗಡೆ ಅಚೀವ್ ಮಾಡ್ತೀನಿ, ಈ ಸ್ಪರ್ಧೆ ಒಳಗಡೆ ಬಂದರೆ ಈ ಮಂತಲ್ಲಿ ನಾನು ಇಷ್ಟನ್ನು ಅಚೀವ್ ಮಾಡ್ತೀನಿ. ಈ ಕಾಂಪಿಟೇಟಿವ್ನೆಸ್ ಇಲ್ಲ ಅಂದರೆ ಏನಾಗುತ್ತೆ, ಸೊ ಓಕೆ, ತುಂಬ ಜನಕ್ಕೆ ಮೈಂಡ್ ಸೆಟ್ ಅಂದರೆ ಸ್ಪರ್ಧೆನೇ ಇಲ್ಲ ಅಂದರೆ, ಸ್ಪರ್ಧೆಲೇ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಗೆಲ್ಲಕ್ಕೆ ಸಾಧ್ಯನಾ? ಸೊ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ಸ್ಪರ್ಧೆ ಇರಬೇಕು. ಅದರಲ್ಲೂ ಸ್ಪರ್ಧೆಯಲ್ಲಿ ಇದ್ದವರೆಲ್ಲ ಗೆಲ್ಲಲ್ಲ. ಯಾರು ಗೆಲ್ತಾರೆ, ಯಾರು ಫಸ್ಟ್ ಬರ್ತಾರೋ, ಯಾರು ಸೆಕೆಂಡ್ ಬರ್ತಾರೋ, ಥರ್ಡ್ ಮಾಡ್ತಾರೋ ಮಾತ್ರ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಅದಕ್ಕೋಸ್ಕರ ಆ ಕಾಂಪಿಟೇಟಿವ್ನೆಸ್ ಇರಬೇಕು. ಯಾರು ಸ್ಪರ್ಧೆಯಲ್ಲಿ ಇದ್ದೀರಾ ಅಷ್ಟು ಜನರಲ್ಲಿ ನಾನು ನಂಬರ್ 1 ಆಗಿರಬೇಕು ಅನ್ನೋ ಒಂದು ಕಾಂಪಿಟೇಟಿವ್ನೆಸ್ ನಿಮ್ಮಲ್ಲಿ ಇದ್ದರೆ ಮಾತ್ರ ಯು ಆರ್ ಹೆಡಿಂಗ್ ಟುವರ್ಡ್ಸ್ ಸಕ್ಸಸ್ ಅಂತ. ಅಂದರೆ ನೀವು ಯಶಸ್ಸಿನೆಡೆಗೆ ಮುಖ ತೋರ್ತಾ ಇದ್ದೀರಾ, ಆ ಕಡೆ ದಾರಿಲಿ ಹೋಗ್ತಾ ಇದ್ದೀರಾ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟೆಂಟ್. ಸೊ ಮೊದಲನೇ ಪಾಯಿಂಟ್, ಮೋರ್ ಕಾಂಪಿಟೇಟಿವ್ನೆಸ್, ಶುಡ್ ಬಿ ಮೋರ್ ಕಾಂಪಿಟೇಟಿವ್ನೆಸ್. ಓಕೆ, ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಸಕ್ಸಸ್ಫುಲ್ ಪೀಪಲ್ ಆಲ್ವೇಸ್ ಫಿನಿಶ್ ಥಿಂಗ್ಸ್ ಅಂತಾರೆ. ಅಂದರೆ ಏನೇ ಒಂದು ಕೆಲಸನ ಪೂರ್ತಿ ಮಾಡೋವಂಥ ಮನೋಭಾವನೆ ಇಟ್ಕೊಬೇಕು. ಆಫ್ ಫಿನಿಶ್ ಮಾಡಬಾರ್ದು, ಅಂದರೆ ಅರ್ಧ ಮುಗಿಸ್ಬಾರ್ದು. ಎರಡನೇ ಪಾಯಿಂಟ್ ಏನು ಸೈನ್ ಅಂದರೆ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ಮಾಡ್ತಿರೋ ಕೆಲಸ ಅರ್ಧಂಬರ್ಧ ಆಗ್ತಿದೆ. ಯಾವ್ದಾರ ಒಂದು ತಗೊಂಡ್ರೆ ಬರೀ ಶಾರ್ಟ್ ಪೀರಿಯಡಲ್ಲೇ ಕ್ವಿಟ್ ಮಾಡಿಬಿಡ್ತೀರಾ. ಓಕೆ, ಇದು ಬೇಡ, ನೆಕ್ಸ್ಟ್ ಮಾಡೋಣ, ಇದು ಬೇಡ, ಅದು ಮಾಡೋಣ ಅಂತ. ಆಫ್ ಫಿನಿಶಿಂಗ್ ಥಿಂಗ್ಸ್. ಸೊ ಫಿನಿಶ್ ಥಿಂಗ್ಸ್ ಇಂಪಾರ್ಟೆಂಟ್. ಅಂದರೆ ಪೂರ್ಣವಾಗಿ ಮುಗಿಸುವಂಥ ಒಂದು ಮನೋಭಾವನೆ, ಒಂದು ಮೈಂಡ್ಸೆಟ್ನ ಬೆಳೆಸ್ಕೊಬೇಕು. ಫಾರ್ ಎಕ್ಸಾಂಪಲ್, ಈಗ ಮತ್ತೆ ಅದೇ ಒಂದು ಎಕ್ಸಾಂಪಲ್ ತೊಗೊತೀನಿ. ಪ್ರಾಡಕ್ಟ್ ಲಾಂಚ್ ಆಯಿತು, ತುಂಬ ಖುಷಿ ಆಯಿತು, ಪ್ರಾಡಕ್ಟ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ ಮಾರ್ಕೆಟಲ್ಲಿ ಅಂತ ಹೇಳಿ ಆ ಪ್ರಾಡಕ್ಟ್ನ ತೊಗೊಂಡು ಹೊರಡ್ತೀರಾ. ಇನ್ನೇನು ಮಾಡ್ಬೇಕಾದ್ರೆ ಇನ್ನೊಂದು ಪ್ರಾಡಕ್ಟ್ ನಿಮ್ಮ ಕಂಪ್ನಿಯಿಂದ ಬರುತ್ತೆ, ಈ ಪ್ರಾಡಕ್ಟ್ನ ಬಿಟ್ರಿ, ನಿಮ್ಮ ಟಾರ್ಗೆಟ್ ಇಲ್ಲಿಗೆ ಬಿಟ್ರಿ, ನೆಕ್ಸ್ಟ್ ಏನು ಮಾಡ್ತಿದ್ದೀರಾ, ಬೇರೆ ಒಂದು ಪ್ರಾಡಕ್ಟ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಫ್ ಫಿನಿಶ್ ಥಿಂಗ್ಸ್.
ಈ ಮಂತಲ್ಲಿ ಫಾರ್ ಎಕ್ಸಾಂಪಲ್ ಈ ಮಂತಲ್ಲಿ ಏನೋ ಒಂದು ನೀವು ನಿಮ್ಮ ಒಂದು ಕಂಪನಿಯ ರ್ಯಾಂಕಿಂಗ್ ಅಚೀವ್ ಮಾಡಬೇಕು ಅಂತ ಇರುತ್ತೆ. ಫಸ್ಟ್ 15 days ಪೂರ್ತಿ ಏನಂತಾರೆ ಸ್ಪಿರಿಟಲ್ಲಿ ಇರ್ತೀರಾ. ಆಮೇಲೆ ನೋಡಿದ್ರೆ ಆಫ್ ಡನ್ ಆಗಿರುತ್ತೆ. ಆದರೂ ಮಾಡ್ತೀನಿ ಅಂತಾರೆ. ನೆಕ್ಸ್ಟ್ 5 days ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಓಕೆ ಬಿಟ್ಬಿಡ್ತೀರಾ. ಓಕೆ ನೆಕ್ಸ್ಟ್ 10 days ನೀವು ಟ್ರೈನೇ ಮಾಡೋಕ್ಕಾಗಲ್ಲ, ಯಾಕಂದರೆ ಆಫ್ ಫಿನಿಶ್ ಥಿಂಗ್ಸ್. ಎಂಡ್ವರೆಗೂ ಟ್ರೈ ಮಾಡಬೇಕು. ಫಿನಿಶ್ ಥಿಂಗ್ಸ್ ಅನ್ನೋ ಒಂದು ವಿಷಯ ಇಟ್ಕೊಬೇಕು. ಅಂದರೆ ಕಂಪ್ಲೀಟ್ ಮಾಡ್ತೀನಿ ಯಾವುದೇ ಒಂದು ವಿಷಯನ. ಬುಕ್ಕೂ ಅಷ್ಟೇ, ನಿಮಗೆ ಬುಕ್ ಓದೋ ಅಭ್ಯಾಸ ಇದೆ, ಯಾವತ್ತೋ ಒಂದು ದಿವಸ ಒಂದು ಬುಕ್ ಓದೋದು, 2 ಬುಕ್ ಓದೋದು, 3 ಬುಕ್ ಓದೋದು, ಅಂದರೆ ಅರ್ಧ ಬುಕ್ ಓದ್ಬಿಟ್ಟು ಬಿಟ್ಬಿಡೋದು, ಮತ್ತೆ ಅದನ್ನ ಪೂರ್ಣನೇ ಮಾಡೋದೇ ಇರೋದು. ಅವಾಗ ಏನಾಗುತ್ತೆ, ಆ ಬುಕ್ಕಿನ ಕಂಪ್ಲೀಟ್ ಏನಕ್ಕೆ ಓದ್ತಿದ್ರೆ ನಾಲೆಡ್ಜ್ ಗೇನ್ ಮಾಡೋದಕ್ಕೆ. ಆಫ್ ನಾಲೆಡ್ಜ್ ಈಸ್ ಆಲ್ವೇಸ್ ಅರ್ಧ ತುಂಬಿದ್ದ ನೀರು ಅಂತಾರಲ್ಲ ಆ ರೀತಿ ಆಗುತ್ತೆ. ಆಫ್ ನಾಲೆಡ್ಜ್ ಯಾವತ್ತೂ ತೊಗೊಬಾರ್ದು. ಅದರಿಂದ ಫುಲ್ ನಾಲೆಡ್ಜ್ ಕಡೆ ಹೋಗಬೇಕು, ಫಿನಿಶ್ ಮಾಡಬೇಕು ಎಲ್ಲ ಯಾವುದೇ ಒಂದು ವಿಷಯನ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಈಗ ವಿಡಿಯೋನೇ ನೋಡಿ, 1-2 ಪಾಯಿಂಟ್ ನೋಡ್ಬಿಟ್ಟು ಮುಗಿಸ್ಬಿಡ್ತಾರೆ. ತುಂಬ ಜನ ವಾಚ್ ಟೈಮ್ ನೋಡ್ತೀನಿ ನಾನು, ಇಷ್ಟೇ ಇರುತ್ತೆ. ಯಾಕಂದರೆ ಅದೇನು ಪೇಷನ್ಸ್ ಇರುತ್ತೆ ಗೊತ್ತಿಲ್ಲ. ಸೊ ನಿಮಗೆ ಇಲ್ಲಿ ನಾಲೆಡ್ಜ್ ಸಿಗ್ತಾ ಇದೆ. ಈ ವಿಷಯನ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡ್ಕೊಂಡು ಅಳವಡಿಸ್ಕೊಂಡಿದ್ದೆ ಆದರೆ 100% ನಿಮ್ಮ ಒಂದು ಕೆರಿಯರಲ್ಲಿ ಗ್ರೋತ್ ಸಿಗ್ತಾ ಹೋಗುತ್ತೆ. ಅದರಿಂದ ಯಾವುದೇ ಒಂದು ವಿಷಯನ ಕಂಪ್ಲೀಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಆಫ್ ಥಿಂಗ್ಸ್ ಕೆನಾಟ್ ಬಿ, ಯಾರು ಆಫ್ ಥಿಂಗ್ಸ್ ಅಲ್ಲಿ ಇರ್ತಾರೆ ಕೆನಾಟ್ ಬಿ ಸಕ್ಸಸ್ಫುಲ್ ಇನ್ ದಿ ಬಿಸ್ನೆಸ್. ಇದು 2ನೇದು. 3ನೇದು ವೆರಿ ವೆರಿ ಇಂಪಾರ್ಟೆಂಟ್, ಅಸೋಸಿಯೇಷನ್. ಸೊ ನಿಮ್ಮ ಒಂದು ರೈಟ್ ಅಸೋಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು 5 ಜನ ನಿಮ್ಮ ಜೊತೆ ಯಾವಾಗಲೂ ಮಾರ್ನಿಂಗ್ ಟು ನೈಟ್ವರೆಗೂ ಡೇ ಸ್ಪೆಂಡ್ ಮಾಡುವಂಥ 5 ಪೀಪಲ್ಸ್ನ ನೀವು ಐಡೆಂಟಿಫೈ ಮಾಡಿ. ವೆದರ್ ದಟ್ 4 ಪೀಪಲ್ಸ್, ಆ 4 ಜನಗಳು ಟುವರ್ಡ್ಸ್ ಕಾಂಪಿಟೇಟಿವ್ ಆಗಿದ್ದಾರಾ, ಫುಲ್ ಫಿನಿಶ್ ಥಿಂಗ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದಾರಾ, ಲರ್ನಿಂಗ್ ಅಲ್ಲಿ ಇದ್ದಾರಾ, ನಾಲೆಡ್ಜಬಲ್ ಪರ್ಸನ್, ಯಾವಾಗಲೂ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾರಾ ಅನ್ನೋದು ಇಂಪಾರ್ಟೆಂಟು. ಅವಾಗ ನೀವು ಸಹ ಅದೇ ಒಂದು ದಿಕ್ಕಿನಲ್ಲಿ ಹೋಗ್ತೀರಾ. ಈ ಅಕಸ್ಮಾತ್ ಈ ಎನ್ವಿರಾನ್ಮೆಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಸೊ ಅವರು ಆಫ್ ಡನ್ ವರ್ಕ್ ಮಾಡಿರ್ತಾರೆ, ಅವರಲ್ಲೂ ಆ ಕಾಂಪಿಟೇಟಿವ್ನೆಸ್ ಇರಲ್ಲ, ನೀವಲ್ಲೂ ಎಕ್ಸೆಪ್ಟ್ನೆಸ್ ಬಂದ್ಬಿಡುತ್ತೆ. ಓಕೆ ಅವನು ಮಾಡ್ತಿಲ್ಲ ನಾನು ಮಾಡ್ತಿಲ್ಲ, ಇಟ್ ಈಸ್ ಓಕೆ ಟು ಬಿ ನಾಟ್ ಸಕ್ಸಸ್ಫುಲ್. ಓಕೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದ್ರೂ ಓಕೆ ನನಗೆ ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ 4 ಪೀಪಲ್, ಅಂದ್ರೆ ನಿಮ್ಮ ಅಸೋಸಿಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಗಳ ಅವರ ಒಂದು ಎಕ್ಸೆಪ್ಟ್ನೆಸ್ ಮತ್ತು ಅವರ ಒಂದು ಮೈಂಡ್ ಸೆಟ್, ಅವರ ಒಂದು ಸ್ಪಿರಿಟ್ ಎಲ್ಲದು ನಿಮಗೆ ಪಾಸ್ ಆನ್ ಆಗ್ತಾ ಇರುತ್ತೆ. ಆದ್ರಿಂದ ಸೊ ನೀವು ಯು ಹ್ಯಾವ್ ಟು ವೆರಿ ವೈಸ್, ಅಂದ್ರೆ ವೆರಿ ಬುದ್ಧಿವಂತರಾಗಿರಬೇಕು ಬೈ ಚೂಸಿಂಗ್ ಎ ರೈಟ್ ಪೀಪಲ್ ಅರೌಂಡ್ ಯು. ಅಂದ್ರೆ ನಿಮ್ಮ ಸುತ್ತಮುತ್ತಲು ಯಾರನ್ನ ಸೆಲೆಕ್ಟ್ ಮಾಡ್ತೀರೋ ಅವ್ರನ್ನ ನೀವು ವೈಸ್ ಆಗಿ ಸೆಲೆಕ್ಟ್ ಮಾಡಬೇಕು. ಮತ್ತು ಅವರು ಈ ನೇಚರ್ಗಳಿರುವಂಥ ವ್ಯಕ್ತಿಗಳ ಜೊತೆ ನೀವು ಸೇರಿದ್ದೆ ಆದರೆ ಯು ಆರ್ ಹೆಡ್ಡಿಂಗ್ ಟುವರ್ಡ್ ಸಕ್ಸಸ್, ಅಂದ್ರೆ ನಿಮ್ಮ ಯಶಸ್ಸಿನ ಎಡೆಗೆ ದಾಗ್ತಾ ಇದ್ದೀರಾ ಅಂತ. ರೈಟ್ ಅಸೋಸಿಯೇಷನ್ ಇಸ್ ಹೈಲಿ ಇಂಪಾರ್ಟೆಂಟ್. 3ನೇ ಪಾಯಿಂಟು. ಸೊ ಐ ಥಿಂಕ್ ವ್ಯಾಲ್ಯೂಬಲ್ ಕಂಟೆಂಟ್ ಸಿಗ್ತಿದೆ ಅನ್ಕೊಂಡಿದ್ದೀನಿ. ಯಾರು ನೋಡ್ತಾ ಇದ್ದೀರಾ, ಇಷ್ಟುವರೆಗೂ ನೋಡಿದಿರೋ, ನಿಮಗೆ ಈ 3 ಪಾಯಿಂಟ್ ಮೈಂಡ್ ಬ್ಲೋಯಿಂಗ್ ಅಂತ ಅನ್ಸಿದ್ರೆ ಮೈಂಡ್ ಬ್ಲೋಯಿಂಗ್ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಈ ರೀತಿ ಕಂಟೆಂಟ್ಗಳು, ಇನ್ಸೈಟ್ಫುಲ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಈಗ 4ನೇ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ನನ್ನ ಒಂದು ವಿಷಯ ಹೇಳ್ಬಿಡ್ತೀನಿ. ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಣ ಒಂದು ಅಕಾಡೆಮಿನ ಓಪನ್ ಮಾಡಿದ್ದೀನಿ. ಇಟ್ಸ್ ಕಂಪ್ಲೀಟ್ಲಿ ಫಾರ್ ಎ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್. ಈ ಒಂದು ಎಜುಕೇಷನ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಲೈಫ್ ಟೈಮ್ ಮೆಂಬರ್ ಆಗ್ತೀರಾ. ನಿಮಗೆ ಲೈಫ್ ಟೈಮ್ ಲರ್ನಿಂಗ್ ಸಿಗುತ್ತೆ. ಸಪ್ರೇಟ್ ಬೇರೆ ಬೇರೆ ರೀತಿ ನಿಮ್ಗೆ ಲೈಫ್ ಟ್ರೈನಿಂಗ್, ಮಂತ್ಲಿ ಬೂಟ್ ಕ್ಯಾಂಪ್ಸ್, ಅದ್ರ ಜೊತೆಗೆ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬರೋ ಕೋರ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೋಗೋಣ 4ನೇ ಪಾಯಿಂಟಿಗೆ. 1ನೇ ಪಾಯಿಂಟ್ ಏನು ಹೇಳಿ, ಮೋರ್ ಕಾಂಪಿಟೇಟಿವ್ ಆಗಿರ್ಬೇಕು, ಯಾವುದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೊಂದಿರಬೇಕು. 2ನೇದು ಯಾವುದೇ ಕೆಲಸನ ಆಫ್ ಡನ್ ಮಾಡಬಾರ್ದು, ಒಂದು ಅರ್ಧಕ್ಕೆ ಬಿಡಬಾರ್ದು, ಪೂರ್ತಿ ಮುಗಿಸುವಂತ ಒಂದು ಮೈಂಡ್ ಸೆಟ್ ನ ಬೆಳೆಸ್ಕೊಬೇಕು. ಮತ್ತೆ ರೈಟ್ ಅಸೋಸಿಯೇಷನ್, ನಿಮ್ಮ ಎನ್ವಿರಾನ್ಮೆಂಟ್ ಪಕ್ಕ ಇರಬೇಕು. ನೀವೊಂದು ಕಲಿಕೆ ಎನ್ವಿರಾನ್ಮೆಂಟ್ ಅಲ್ಲಿ ಇರಬೇಕು ಮತ್ತು ಯಾವಾಗಲೂ ನಿಮ್ಮ ಜೊತೆಲಿರೋಂಥ ವ್ಯಕ್ತಿಗಳು ಸಕ್ಸಸ್ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿಗಳಿರಬೇಕು. 3ನೇ ಪಾಯಿಂಟ್ ಆಯಿತು. 4ನೇದು ಇಂಪಾರ್ಟೆಂಟ್ ಏನಂದ್ರೆ ಯುವರ್ ಮೈಂಡ್ ಶುಡ್ ಆಲ್ವೇಸ್ ವರ್ಕಿಂಗ್. ತುಂಬಾ ಜನ ಏನಾಗ್ತಿದೆ, ಮೈಂಡ್ ವರ್ಕೇ ಆಗಲ್ಲ, ಬ್ಲ್ಯಾಂಕ್ ಆಗಿಬಿಡ್ತಾರೆ. ಬಂದು ಬೆಳಗ್ಗೆಯಿಂದ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಹೊತ್ತಿಗೆ ಏನಾಗುತ್ತೆ ಗೊತ್ತೇ ಆಗಲ್ಲ ಸಮಯ ಹೋಗೋದು, ಮೈಂಡ್ ವರ್ಕೇ ಆಗ್ತಾರಲ್ಲ. ಆಮೇಲೆ ಯಾಕೋ ನನ್ನ ಮೈಂಡ್ ಬ್ಲಾಂಕ್ ಆಯಿತು ಅಂತಾರೆ. ಯಾವ ಒಬ್ಬ ವ್ಯಕ್ತಿ ಸಕ್ಸಸ್ ಎಡೆ ಹೋಗ್ತಾ ಇದ್ದಾನೆ, ಅವನ ಮೈಂಡ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್, ತುಂಬ ವರ್ಕ್ ಆಗ್ತಾ ಇರುತ್ತೆ. ಮೈಂಡ್ ತುಂಬ ಸ್ಪೀಡ್ ಇರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಮೈಂಡನ್ನು ಬೀಟ್ ಮಾಡೋಂಥ ವಸ್ತು ಇನ್ನೂ ಇಲ್ಲಿವರೆಗೂ ಬಂದಿಲ್ಲ. ಸೊ ಆ ಮೈಂಡ್ ನಿಮ್ಮಲ್ಲಿ ಕಾನ್ಸ್ಟೆಂಟ್ ಆಗಿ ವರ್ಕ್ ಆಗ್ತಿದ್ರು, ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದು ಈ ಟೈಮಲ್ಲಿ ಹಿಂಗೆ ಮಾಡಬೇಕು, ಈ ಟೈಮಲ್ಲಿ ಹಿಂಗೆ ಮಾಡಬೇಕು ಅಂತ ಹೇಳಿ ಸಮಯದ ಸದುಪಯೋಗನ ಆ ಮೈಂಡ್ ಕರೆಕ್ಟಾಗಿ ತನ್ನ ವರ್ಕ್ ಮಾಡೋ ಮುಖಾಂತರ ಯುಟಿಲೈಸ್ ಮಾಡಿಕೊಂಡ್ರೆ 100% ಯುವರ್ ಅಂಡರ್ ಸಕ್ಸಸ್, ನೀವು ಸಕ್ಸಸ್ ನಡೆಗೆ ಹೋಗ್ತಾ ಇದ್ದೀರಾ ಅಂತ. ಸೊ ಮೈಂಡ್ ಶುಡ್ ಆಲ್ವೇಸ್ ವರ್ಕಿಂಗ್. ಸೊ ಇದು 4ನೇ ಪಾಯಿಂಟು. ಮೈಂಡನ್ನ ಯಾವತ್ತೂ ನೀವು ಕಾನ್ಸ್ಟೆಂಟ್ ಆಗಿ ವರ್ಕಿಂಗ್ ಮೋಡಲ್ಲಿ ಇರಬೇಕು. ಅಂದರೆ ಕಾನ್ಸ್ಟೆಂಟ್ ಆಗಿ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಏನಾಗ್ತಿದೆ ಏನಾಗ್ತಾ ಇಲ್ಲ ಅನ್ನೋದೊಂದು ನಿಮಗೆ ಗೊತ್ತಾಗ್ತಾ ಇರಬೇಕು ಅಂತ. ಆವಾಗ ಮಾತ್ರ ನೀವು ಯು ಆರ್ ಹೆಡಿಂಗ್ ಟುವರ್ಡ್ ಸಕ್ಸಸ್ ಅಂತ. ಇದು 4ನೇ ಪಾಯಿಂಟು.
ಐ ಥಿಂಕ್ ಮೈಂಡ್ ಬ್ಲೋಯಿಂಗ್ ಅಂತ ಅನ್ಸುತ್ತೆ ನಿಮಗೆ, ಮೈಂಡ್ ಬ್ಲೋಯಿಂಗ್ ಅಂತ ಹಾಕಿ. ಇಟ್ಸ್ ಎ ಹೈಲಿ ಡಿಲೈಟ್ಫುಲ್ ಕಂಟೆಂಟ್ ಇದು. ದಯವಿಟ್ಟು ಇದು ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಕಮೆಂಟ್ ಅಂತ ಹಾಕಿ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಮ ಡೌನ್ಲೈನ್ ಜೊತೆ ಶೇರ್ ಮಾಡಿ. 4 ಪಾಯಿಂಟ್ ಆಗಿದೆ. 5ನೇದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕ್ರೆಡಿಬಿಲಿಟಿ ಅರೌಂಡ್ ಯುವರ್ ಫ್ಯಾಮಿಲಿ ಆರ್ ನೇಬರ್ಸ್ ಎನ್ವಿರಾನ್ಮೆಂಟ್. ಅಂದರೆ ಏನು ಈ ಕ್ರೆಡಿಬಿಲಿಟಿ ಅರೌಂಡ್ ಯುವರ್ ಫ್ಯಾಮಿಲಿ ಅಥವಾ ಎನ್ವಿರಾನ್ಮೆಂಟ್ ಅಂದರೆ, ನೀವು ನಿಮ್ಮ ಸುತ್ತಮುತ್ತಲ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಸಂಬಂಧಿಕರಲ್ಲಾಗಿರ್ಬೋದು, ನೀವು ಮಾಡ್ತಿರೋ ಒಂದು ಕೆಲಸದಿಂದ ಅವರು ದೇ ಆರ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್, ಅಂದರೆ ಅವ್ರು ನಿಮ್ಮನ್ನು ಗುರುತಿಸಕ್ಕೆ ಸ್ಟಾರ್ಟ್ ಮಾಡೋದು. ಇಲ್ಲ ಇವನು ವರ್ಕ್ ಮಾಡ್ತಾ ಇದ್ದಾನೆ, ಇವನು ಪರವಾಗಿಲ್ಲ, ಇವನು ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವರು ಗುರುತಿಸಿದ್ದೇ ಆಗಿದ್ರೆ ಎಸ್ ಈಸ್ ವರ್ಕಿಂಗ್ ಅಂತ ಅವರಿಗೆ ಅನ್ಸಕ್ ಸ್ಟಾರ್ಟ್ ಆದರೆ ಯು ಆರ್ ಅಂಡರ್ ಎ ಸಕ್ಸಸ್ ಪಾತ್ ಅಂತ. ಅಂದರೆ ನೀವು ಸಕ್ಸಸ್ ನಡೆಗೆ ನಡೀತಿದ್ದೀರಾ. ಇಟ್ ಈಸ್ ಹೈಲಿ ಇಂಪಾರ್ಟೆಂಟ್. ಸೊ ನೀವೊಬ್ಬರೇ ಮೈಂಡ್ ಸೆಟ್ ಒಂದೇ ಅಲ್ಲ, ನಿಮ್ಮ ಸುತ್ತಮುತ್ತಲವರಿಗೂ, ಯಾಕಂದರೆ ನಿಮ್ಮ ಆಕ್ಟಿವಿಟೀಸಿಂದ ಅವರಿಗೆ ಗೊತ್ತಾಗ್ತಾ ಇರುತ್ತೆ ನೀವು ಯು ಆರ್ ಅಂಡರ್ ಎ ಸಕ್ಸಸ್ಫುಲ್ ಪಾತ್ ಅಂತ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಎಸ್ ಐ ಮೀನ್ ಎ ಸಕ್ಸಸ್ಫುಲ್ ಪಾತ್. ನಿಮಗೆ ಪೀಪಲ್ ಆರ್ ರೆಕಗ್ನೈಸಿಂಗ್, ಕಾಲಿಂಗ್, ಓ ಇಲ್ಲ ಕಣ ನೀನು ನೋಡಿದೆ, ನಿಮ್ಮದು ಆಕ್ಟಿವಿಟೀಸ್ ನೋಡಿದೆ, ತುಂಬ ಚೆನ್ನಾಗಿದೆ, ಸೊ ಯು ಆರ್ ಡೂಯಿಂಗ್ ಗುಡ್ ಅಂತ ಯಾರು ಹೇಳಿದ್ರೆ ದಟ್ ಮೀನ್ಸ್ ಯು ಆರ್ ಡೂಯಿಂಗ್ ಸಮಥಿಂಗ್ ಗುಡ್ ಅಂತ. ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರಗತಿ ಹಾದಿಯಲ್ಲಿದ್ದೀರಾ ಅಂತ. ಇನ್ನೊಂದು 5 ಪಾಯಿಂಟ್ ಆಗಿದೆ. ಸೊ 5 ವ್ಯಾಲ್ಯೂಬಲ್ ಪಾಯಿಂಟು ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ 6ನೇ ಪಾಯಿಂಟಿಗೆ ಹೋಗ್ತಿದ್ದೀನಿ. ವೆರಿ 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 ಹೈಲಿ ಇಂಪಾರ್ಟೆಂಟ್. ದಟ್ ಈಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಏನಪ್ಪ ಅಂದರೆ 6ನೇದು ಇಂಪಾರ್ಟೆಂಟ್, ಲರ್ನಿಂಗ್. ಆಲ್ವೇಸ್ ಬಿ ಲರ್ನಿಂಗ್. ಸೊ ಯಾವೊಬ್ಬ ವ್ಯಕ್ತಿ, ಯಾವೊಬ್ಬ ಎಂಟರ್ಪ್ರಿನರ್ ಆಲ್ವೇಸ್ ಬಿ ಲರ್ನಿಂಗ್ ಅಲ್ಲಿ ಇರ್ತಾರೆ, ಅಂದರೆ ಲರ್ನಿಂಗ್ ಮೋಡಲ್ಲಿ ಇರ್ತಾರೆ, ಆ ವ್ಯಕ್ತಿ ಸಕ್ಸಸ್ಫುಲ್ ಆಗಿರ್ತಾರೆ, ಸಕ್ಸಸ್ಫುಲ್ ಪಾತಿಗೆ ಹೋಗ್ತಾರೆ. ಸೊ ದಾರಿಲಿ ಇರ್ತಾರೆ ಅಂತ ಅರ್ಥ, ಸಕ್ಸಸ್ಫುಲ್ ದಾರಿಗೆ ಹೋಗ್ತಾರೆ. ಯಾಕಂದ್ರೆ ತುಂಬಾ ಜನ ಲರ್ನಿಂಗ್ ನ ಬಿಟ್ಬಿಡ್ತಾರೆ. ಒಂದು ಸ್ಟೇಜಿಗೆ ಬಂದಿದ ತಕ್ಷಣ ನನಗೆ ಸಾಕು, ನನಗೆ ಎಲ್ಲ ಗೊತ್ತು ಅನ್ನೋ ಒಂದು ಮನೋಭಾವನೆ ಬಂದರೆ ಯು ಕೆನಾಟ್ ಗ್ರೋ, ನೀವು ಬೆಳವಣಿಗೆಗೆ ಸಾಧ್ಯನೇ ಇಲ್ಲ. ಸೊ ಸಕ್ಸಸ್ಫುಲ್ CEO ವಿಲ್ ರೀಡ್ 52 ಬುಕ್ಸ್ ಇನ್ ಎ ಇಯರ್ ಅಂತೆ. ಮೈಕ್ರೋಸಾಫ್ಟ್ CEO ಇದಾರಲ್ಲ ಬಿಲ್ ಗೇಟ್ಸ್, ಈಗಲೂ ವರ್ಷಕ್ಕೆ 52 ಬುಕ್ನ ಓದ್ತಾರೆ ಅಂತ ಹೇಳ್ತಾರೆ. 52 ಬುಕ್ಕು ಒಂದು ವರ್ಷಕ್ಕೆ ಓದ್ತಾರೆ. ಸೊ ಈ ಸೋ ಸಕ್ಸಸ್ಫುಲ್. ಅವ್ರು ತುಂಬ, ಅಂದರೆ ಫಿನಾನ್ಷಿಯಲಿ ಅವರ ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ ಆಗಿದೆ. ಇವತ್ತು ಪ್ರಪಂಚದಲ್ಲೆಲ್ಲ ಅವ್ರಿಗೆ ಹೆಸರಿದೆ, ನಂಬರ್ 1 ಶ್ರೀಮಂತರಾಗಿದ್ದಾರೆ. ಆದರೆ ಅವರು ಕಲಿಯೋದನ್ನ ಇವತ್ತು ನಿಲ್ಲಿಸಿಲ್ಲ. ವಾರನ್ ಬಫೆಟ್ ರೀಡ್ಸ್ 3 ಬುಕ್ಸ್ ಇನ್ ಎ ಮಂತ್ ಅಂತಾರೆ. 3 ಬುಕ್ನ ಓದ್ತಾರೆ ಅಂತಾರೆ. ವಾರನ್ ಬಫೆಟ್ ಕೇಳಿದಿರಲ್ಲ, ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ವೆಸ್ಟರ್. ಸೊ ಇವತ್ತು ಸಹ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಇದೆ. ಆದರೂ ಸಹ ಸ್ಟಿಲ್ ಈಸ್ ಇನ್ ಎ ಲರ್ನಿಂಗ್ ಮೋಡ್. ಈ ವಯಸ್ಸಲ್ಲೂ ಸಹ ಅವರು ಓದ್ತಾ ಇದ್ದಾರೆ. ಅಂದರೆ ಏನಕ್ಕೆ ಕಲಿಕೆ ಇಂಪಾರ್ಟೆಂಟ್ ಅಂದರೆ, ನಾವು ಕಲಿಯೋದೇನೆಂದರೆ ಬುದ್ಧಿಗೆ, ನಮ್ಮ ಮೈಂಡಿಗೆ ಫೀಡ್ ಮಾಡೋದ್ರಿಂದ. ಮೈಂಡ್ ಯಾವಾಗಲೂ ಕಾನ್ಸ್ಟೆಂಟ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿಗೆ ಪ್ರಾಪರ್ ಫುಡ್ ಹೋಗಬೇಕು. ಯಾವತ್ತು ನಾವು ಕರೆಕ್ಟಾಗಿ ಕೆಲಸ ಮಾಡಬೇಕಾದ್ರೆ ನಮಗೇನು ಬೇಕೋ ಆಹಾರ ಬೇಕು. ಅದೇ ರೀತಿ ಮೈಂಡ್ ಚೆನ್ನಾಗಿ ವರ್ಕ್ ಮಾಡಬೇಕು. ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಯಾವಾಗಲೂ ಅಗ್ರೆಸಿವ್ ಆಗಿರಬೇಕು, ಯಾವಾಗಲೂ ಕಾಂಪಿಟೇಟಿವ್ ಆಗಿರಬೇಕು, ಯಾವಾಗಲೂ 100% ಸಕ್ಸಸ್ ಟುವರ್ಡ್ಸ್ ಯೋಚನೆ ಮಾಡಬೇಕು. ಅಂದರೆ ಮೈಂಡಿಗೆ ನಾವು ಒಳ್ಳೆ ಆಹಾರನ ಕೊಡಬೇಕು. ಆ ಒಳ್ಳೆ ಆಹಾರ ಎಲ್ಲಿ ಸಿಗುತ್ತೆ ಅಂದರೆ ಬುಕ್ಸ್ಗಳಲ್ಲಿ ಸಿಗುತ್ತೆ, ಪಾಡ್ಕಾಸ್ಟ್ ಆಡಿಯೋಸ್ಗಳಲ್ಲಿ ಸಿಗುತ್ತೆ, ಈ ರೀತಿ ವಿಡಿಯೋಸ್ಗಳಲ್ಲಿ ಸಿಗುತ್ತೆ. ಸೊ ಹಾಗೂ ನಿಮಗೆ ಮೆಂಟರ್ಸ್ಗಳಲ್ಲಿ ಸಿಗುತ್ತೆ. ಸೊ ನೀವು ಕಲಿಕೆಯ ಮನೋಭಾವನೆ ಇರಬೇಕು, ನಿಮ್ಮ ಮೆಂಟರ್ಸ್ಗೆ ನೀವು ಸಬ್ಮಿಟ್ ಆಗಬೇಕು. ಸೊ ಆವಾಗ ನೀವು ಲರ್ನಿಂಗ್ ಮೋಡಿಗೆ ಹೋಗ್ತೀರಾ. ಸೊ ವೆರಿ 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 ಇಂಪಾರ್ಟೆಂಟ್ ಏನಂದರೆ ಕಲಿಕೆ. ನಾನು ಯಾವಾಗಲೂ ಹೇಳ್ತೀನಿ, ಎಜುಕೇಷನ್ ಈಸ್ ಹೈಲಿ ಇಂಪಾರ್ಟೆಂಟ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಮೊದಲನೇದು ಬಂದುಬಿಡ್ತು ನಿಮಗೆ ಕಾಂಪಿಟೇಟಿವ್ನೆಸ್, ಮೋರ್ ಕಾಂಪಿಟೇಟಿವ್ ಆಗಿದ್ದೀರಾ. 2ನೇದು ಬಂದುಬಿಟ್ಟು ನೀವು ಫಿನಿಶ್ ಥಿಂಗ್ಸ್ ಆಗಿದೆ. 3ನೇದು ಬಂದುಬಿಟ್ಟು ನಿಮಗೆ ಏನಪ್ಪ ಅಸೋಸಿಯೇಷನ್, ರೈಟ್ ಅಸೋಸಿಯೇಷನ್ ಇರಬೇಕು ಅಂತ. 4ನೇದು ಮೈಂಡ್ ಆಲ್ವೇಸ್ ಶುಡ್ ವರ್ಕ್ ಅಂತ. 5ನೇದು ಬಂದ್ಬಿಟ್ಟು ಕ್ರೆಡಿಬಿಲಿಟಿ, ವೆರಿ ವೆರಿ ಇಂಪಾರ್ಟೆಂಟು. ಕ್ರೆಡಿಬಿಲಿಟಿ ಇಲ್ಲ ಅಂದರೆ ನಿಮ್ಗೆ ಆಗೋದಿಲ್ಲ. 6ನೇದು ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ, 6ನೇದು ಇಂಪಾರ್ಟೆಂಟ್ ಅಂದರೆ ಆಲ್ವೇಸ್ ಬಿ ಲರ್ನಿಂಗ್ ಅಂತ. ಸೊ ಈ 6 ಇಂಪಾರ್ಟೆಂಟ್ ವಿಷಯಗಳು ತಿಳ್ಕೊಂಡ್ರೆ 7ನೇದು ಏನಪ್ಪ ಅಂದರೆ, 7ನೇದು ಇಂಪಾರ್ಟೆಂಟ್ ಏನಂದರೆ ಎಕ್ಸೆಸಿವ್ ಅಬ್ಸೆಸಿವ್ನೆಸ್. ಅಂದರೆ ಯಾವಾಗಲೂ 100% ನನಗೆ ಬೇಕು, ಇದು ಬೇಕು ಅಂತ ಯಾವಾಗಲೂ ಅನಿಸೋಂಥ ವ್ಯಕ್ತಿಗಳು ಸಕ್ಸಸ್ಸಿಗೆ ಹೋಗ್ತಾ ಇರ್ತಾರೆ. ಇಲ್ಲ ಸಾಕು, ಎನಫ್ ಅಂತ, ಇಲ್ಲ ನನಗೇನೋ ಬೇಡ, ಇರೋದ್ರಲ್ಲೇ ನಾನು ಸಂತೃಪ್ತಿಯಾಗಿರ್ತೀವಿ, ನಂಗೆ ಅದು ಬೇಕು ಅಂತ ಯಾರು ಅಬ್ಸೆಸಿವ್ನೆಸ್ ತೋರಿಸೋದಿಲ್ಲ, ಅವ್ರು 100% ಸಕ್ಸಸ್ಫುಲ್ ಆಗಲ್ಲ. ಸೊ ನೀವು ಯಾವಾಗಲೂ ನನಗೆ ಅದು ಬೇಕು, ಎಸ್ ಐ ಶುಡ್ ಗೋ, ನನಗೆ ಈ ಸಕ್ಸಸ್ ಸಾಕಾಗಿಲ್ಲ, ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಆ ಒಬ್ಸೆಸಿವ್ನೆಸ್ನ ನೀವು ತೋರಿಸಿದ್ದೆ ಆದರೆ, ಆ ಮೈಂಡ್ ಸೆಟ್ ನಿಮ್ಮಲ್ಲಿದ್ದರೆ ಎಸ್ ನನಗೆ ಇನ್ನೂ ನೆಕ್ಸ್ಟ್ ಬೇಕು, ಒಂದು ರ್ಯಾಂಕಿಂಗ್ ರೀಚ್ ಆಗಿರ್ತಾರೆ, ನೆಕ್ಸ್ಟ್ ರ್ಯಾಂಕಿಂಗ್ ಯಾವಾಗ ಹೋಗೋದು, ಈ ವಾಲ್ಯೂಮ್ ಸಾಕಲ್ಲ, ನೆಕ್ಸ್ಟ್ ವಾಲ್ಯೂಮ್, ನನ್ನ ಟೀಮ್ ಸೈಜ್ ಇಷ್ಟು ದೊಡ್ಡದಾಗಬೇಕು,
ಯಾವಾಗಲೂ ಒಬ್ಸೆಸಿವ್ನೆಸ್ನ ನೀವು ತೋರಿಸ್ತಾ ಇದ್ದೀರಾ ಅಂದರೆ ಯುವರ್ ಅಂಡರ್ ಎ ಸಕ್ಸಸ್ಫುಲ್ ಪಾತ್ ಅಂತ. ಸೊ ಈ 7 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಿಮಗೆ ಹೇಳಿದ್ದೀನಿ. ಸೊ ಈ 7 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೀವು ಬಳಸಿದ್ದೇ ಆದರೆ, ಇದನ್ನು ಅಳವಡಿಸ್ಕೊಂಡಿದ್ದೇ ಆದರೆ, ಯು ಆರ್ ಇನ್ ಎ ಸಕ್ಸಸ್ಫುಲ್ ಪಾತ್, ನೀವು ಯಶಸ್ಸಿನ ನಡೆಗೆ ಹೋಗ್ತಾ ಇದ್ದೀರಾ ಅಂತ. ಈ 7 ಡಿಲೈಟ್ಫುಲ್ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ತಿಳಿತಾ, ಬೆಲ್ ಐಕನ್ನ ಪ್ರೆಸ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್.